ಇಡೀ ಕಾರ್ಯಕ್ರಮಕ್ಕೆ ಕಳೆಯ ಗಾನನರ್ತನ ಪ್ರಿಯ ಸರೋಜ ದ್ವಯಪಾದೆ ವಂದೇ ವಂದೇ ಮಾತರಂ ತದ್ಧೀಂ ತಕ್ಕೆ ತದ್ಧೀಂ ತಕ್ಕ ತದ್ಧಿಂಗಿನ ತೋಂ ತದ್ಧೀಂ ತಕ್ಕೆ ತದ್ಧೀಂ ತಕ್ಕ ತದ್ಧಿಂಗಿನ ತೋಂ ತದ್ಧೀಂ ತಕ್ಕೆ ತದ್ಧೀಂ ತಗದದಿಗಿನ ತೋಂ ತದ್ಧೀಂ ತಕ್ಕೆ ತದ್ಧೀಂ ತಗದದಿಗಿನ ತೋಂ ಸಜ್ಜಂ ತದ್ಧೀಂ ಸಜ್ಜಂ ಧನ್ನ ಸಜ್ಜಂ ಛೋಡ್ನು ಸಜ್ಜಂ ಧೀಮಿ ಹರಿ ಸೇ ವಿಠಲಾಂ ಜನ 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 ನೋಪುರ ದಯ ಗತಿ ಗಣ 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 ಸಿರಿ ಹರಿ ಸುರವಿಠಲಾಂ. ಭರತನಾಟ್ಯ ಎಲ್ಲ ನೋಡಿಬಿಟ್ಟು ಅಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಅಲ್ಲಿಂದ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋದ್ವಿ. ಶನಿವಾರ ಚಂಪಾ ಸೃಷ್ಟಿಯಾಗಿತ್ತು. ಸುಬ್ರಹ್ಮಣ್ಯ ದೇವಾಲಯದೆಲ್ಲ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಬಂದ್ವಿ. ಇಲ್ಲಿ ಯಕ್ಷಗಾನ ಎಲ್ಲ ಇತ್ತು. ಸ್ವಲ್ಪ ಹೊತ್ತು ಯಕ್ಷಗಾನ ಕೂಡ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ಭರತನಾಟ್ಯ ಯಕ್ಷಗಾನ ಎಲ್ಲ ನೋಡುವಂಥ ಒಂದು ಸೌಭಾಗ್ಯ ಸಿಕ್ತು. ಮಕ್ಕಳನ್ನು ಮನೇಲಿ ಬಿಟ್ಬಿಟ್ಟು ನಾವಿಬ್ಬರೇ ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಗೆ ಶನಿವಾರ ಶನಿ ದೇವಾಲಯಕ್ಕೆ ಕೂಡ ಹೋಗಿ ಬಂದ್ವಿ. ನಮಗಿಬ್ಬರಿಗೂ 7.5 ಶನಿ ಇರೋದ್ರಿಂದ ಒಂದಾದ ಮೇಲೆ ಒಂದು ಸಮಸ್ಯೆಗಳೇ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಹೆಚ್ಚಾಗಿ ಶನಿ ದೇವಾಲಯ ಅಥವಾ ಗಣಪತಿ ದೇವಸ್ಥಾನ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಶನಿವಾರ. ನಮಗಿಬ್ಬರಿಗೂ 7.5 ಇರೋದ್ರಿಂದ ತುಂಬ ಸಮಸ್ಯೆಗಳು ಒಂದಾದ ಮೇಲೆ ಒಂದು ಬರ್ತಾ ಇರುತ್ತೆ. ಒಬ್ರಿಗಿದ್ದು ಒಬ್ರಿಗಿಲ್ಲ ಅಂತಂದರೆ ಒಬ್ಬರ ಜಾತಕದ ಮೇಲೆ ತೆರೆಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಇಬ್ಬರಿಗೂ 7.5 ಇರೋದ್ರಿಂದ ತುಂಬಾ ಕಷ್ಟ. ಏನು ಮಾಡೋದು?
ಶನಿ ಯಾವತ್ತು ಬುದ್ಧಿ ಕಲಿಸೋದಕ್ಕೆ ಅಂತ ಬರ್ತಾನಂತೆ. ಶನಿ ಇರುವಾಗ ಸಮಸ್ಯೆಗಳು ಒಂದಾದ ಮೇಲೆ ಒಂದು ಬರ್ತಾನೆ ಇರುತ್ತೆ. ಆದಷ್ಟು ನಾವು ಸಹನೆಯಿಂದ ಇರಬೇಕು ಅಷ್ಟೇ. 7:30 ಮುಗಿಯೋ ಟೈಮಲ್ಲಿ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಷ್ಟೇ. ಇನ್ನು 3.5 ವರ್ಷ ಇದೆ. ಹೇಗಪ್ಪ ಗೊತ್ತಿಲ್ಲ, ಇನ್ನು 3.5 ವರ್ಷ ಏನೆಲ್ಲ ಆಗತ್ತೋ ಅಂತೇಳಿ. ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.